ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯಾವುದೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಯರ್ ಬ್ಯಾಗ್ ಸಿಸ್ಟಮ್ದು ಕಂಪ್ಲೀಟಾಗಿ ನೀವು ತಮ್ಮಲ್ಲಿ ನೋಡ್ಕೊಂಬಂದಾಗೆ ಈ ಕಂಪ್ಲೀಟ್ ಒಂದು ವಿಡಿಯೋದಲ್ಲಿ ಇಯರ್ ಬ್ಯಾಗ್ ಸಿಸ್ಟಮ್ದು ಯಾವ ಥರ ವರ್ಕ್ ಆಗುತ್ತೆ, ಏನು ಇಯರ್ ಬ್ಯಾಗ್ ಸಿಸ್ಟಮ್ ಇದ್ದರೆ ಏನು ಮಾಡಬೇಕು, ಯಾವ ಥರ ಇದರಿಂದ ಓವರ್ಕಮ್ ಮಾಡಬೇಕು, ಇಯರ್ ಬ್ಯಾಗ್ ಅಂದರೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೋಬೇಡಿ. ಆಮೇಲೆ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ ಏನು ಅಂತೆಲ್ಲ ಕೇಳ್ತಾ ಹೋಗ್ತಾರೆ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಾರೆ ಕ್ವಶನ್ಸ್ ಕೂಡ ಕೇಳಕ್ಕೆ ಹೋಗ್ತೀರಾ. ಅದಕ್ಕೋಸ್ಕರ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೋಬೇಡಿ, ಕಂಪ್ಲೀಟಾಗಿ ನೋಡಿ, ಓಕೆನಾ. ಇದು ಒಂದು ಫಸ್ಟ್ ರಿಕ್ವೆಸ್ಟ್ ಆಗಿರುತ್ತೆ. ಸೆಕೆಂಡ್ ಏನಪ್ಪ ಅಂದರೆ, ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗುತ್ತೆ ಅಂತ ಹೇಳ್ತಾ, ಇನ್ನೊಂದೇನಪ್ಪ ಅಂದರೆ ಈ ಥರ ಇಯರ್ ಬ್ಯಾಗ್ ಸಿಸ್ಟಮ್ಸ್ ಆಯಿತು, ಯಾವುದೇ ಥರ ವೀಡಿಯೋದು ಏನೇ ರಿಲೇಟೆಡ್ ಅಪ್ಡೇಟ್ಸ್ ಬಂದರೆ ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ, ನಮ್ಮ ಒಂದು ವಾಟ್ಸಪ್ ಚಾನಲ್ ನಿಮಗೆ ಅಲ್ಲಿ ಅಪ್ಡೇಟ್ಸ್ಗಳು ಆಗ್ತಾ ಹೋಗ್ತೀವಿ ಟೆಕ್ಸ್ಟ್ ಮುಖಾಂತರ. ನೀವು ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಜಾಯ್ನ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಲೆಂತ್ ಆಯಿತು. ಏನಪ್ಪ ಇದು ಇಯರ್ ಬ್ಯಾಗ್ ಸಿಸ್ಟಮು, ಯಾವ ಥರ ವರ್ಕ್ ಆಗುತ್ತೆ ನೋಡಿ. ನಮ್ಮ ಒಂದು ಸೀನಿಯರ್ಸ್ ಕೂಡ ಇಯರ್ ಬ್ಯಾಗ್ ಸಿಸ್ಟಮ್ ಇತ್ತು. ಆ ಒಂದು ಸೀನಿಯರ್ಸ್ ಅವ್ರು ಏನು ಮಾಡಿದ್ರು, ಪ್ರೊಟೆಸ್ಟ್ ಮಾಡಿ ವಿಧಾನಸೌಧ ಹತ್ರ ಹೋಗಿ ಹೋರಾಟಗಳು ಮಾಡಿ ಇಯರ್ ಬ್ಯಾಗ್ ಸಿಸ್ಟಮ್ನ ಕ್ಯಾನ್ಸಲ್ ಮಾಡಿದ್ರು. ಬಟ್ 2022 ಸ್ಕೀಮ್ಗೆ ಇಯರ್ ಬ್ಯಾಗ್ ಇದೆ. ಅಂದರೆ 2022 ಇಂದ ಯಾರು ಅಡ್ಮಿಷನ್ ಆಗಿದ್ದಾರೆ ಆ ಒಂದು ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಇಯರ್ ಬ್ಯಾಗ್ ಅನ್ನೋದು ಇದೆ, ಓಕೆನಾ. ಇದು ಇಯರ್ ಬ್ಯಾಗ್ ಹೆಂಗೆ ಬರುತ್ತೆ, ಯಾವ ಥರ ಇಯರ್ ಬ್ಯಾಗ್ ಆಗುತ್ತೆ, ಆಮೇಲೆ ಇಯರ್ ಬ್ಯಾಗ್ ಇದ್ದರೆ ಈಗ ಆಲ್ರೆಡಿ ಇಯರ್ ಬ್ಯಾಗ್ ಸ್ಟೂಡೆಂಟ್ಸ್ ತುಂಬಾ ಇರ್ತಾರೆ. ಇವ್ರು ಏನು ಮಾಡಬೇಕು ಎಲ್ಲ ಹೇಳ್ತಾ ಹೋಗ್ತೀನಿ ನೋಡಿ. ಇಯರ್ ಬ್ಯಾಗ್ ಅಂದ್ಬಿಟ್ಟು ನಿಮಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲೇ ನಿಮಗೆ ಕಾಡೋಂಥ ಪ್ರಶ್ನೆ, ಅಂದರೆ ಅಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ. ಮಿಕ್ಕಿದ್ದು ಯಾವ ಸೆಮ್ಮಲ್ಲಿ ನಿಮಗೆ ಇಯರ್ ಬ್ಯಾಗ್ ಅನ್ನೋದು ತೊಂದರೆ ಬರಲ್ಲ. ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ತುಂಬಾ ಇಂಪಾರ್ಟೆಂಟ್. ಇಯರ್ ಬ್ಯಾಗ್ ಬರಬಾರ್ದು ಅಂದರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಬೇಕು. ಓಕೆ ನೋಡಿ, ನಿಮಗೆ ನಿಮ್ಮದು ಎಷ್ಟು ಬ್ಯಾಕ್ಲಾಗಿದೆ ಅದು ಮ್ಯಾಟ್ರ್ ಆಗೋಲ್ಲ. ನಿಮಗೆ ತರ್ಡ್ ಸೆಮ್ಗೆ ಎಂಟ್ರಿ ಆಗಬೇಕಂದ್ರೆ ಸ್ಟೂಡೆಂಟ್ಸ್ಗೆ ಯಾವ ಥರ ಮ್ಯಾಟ್ರ್ ಆಗುತ್ತೆ ಅಂದರೆ, ಟೋಟಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರಲ್ಲಿ ನಿಮಗೆ ಕ್ರೆಡಿಟ್ಸ್ ಅಂತ ಇರುತ್ತೆ ಒಂದೊಂದಿಷ್ಟು ಸಬ್ಜೆಕ್ಟ್ಗೆ. ಟೋಟಲ್ ಆಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರಲ್ಲಿ ಟೋಟಲ್ 40 ಕ್ರೆಡಿಟ್ಸ್ ಸಬ್ಜೆಕ್ಟ್ಸ್ ಇರ್ತವೆ. ಅಂದರೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನಿಮಗೆ. ಈಗ ಫಿಸಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಕೆಮಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅವಕ್ಕೆಲ್ಲ 4 ಕ್ರೆಡಿಟ್ ಸಬ್ಜೆಕ್ಟ್ ಅದ್ರಾಗ ಇರುತ್ತೆ. ಇನ್ನೊಂದು ಮ್ಯಾಥ್ಸ್ ಅಂತ ಸಬ್ಜೆಕ್ಟ್ ಇತ್ತು, ಅವೆಲ್ಲ 4 ಕ್ರೆಡಿಟ್ ಸಬ್ಜೆಕ್ಟ್ಸು. ಇನ್ನೊಂದು ಎಲೆಕ್ಟಿವ್ಸ್ ಬರ್ತವೆ, ಅವೆಲ್ಲ ಜಸ್ಟ್ ಈಗ ಎಕ್ಸಾಂಪಲ್ ಒಬ್ಬೊಬ್ಬರಿಗೆ ಸಿವಿಲ್ ಬ್ಲಾಕ್ ಒಂದು ಸಬ್ಜೆಕ್ಟ್ ಇರುತ್ತೆ, ಮೆಕ್ಯಾನಿಕಲ್ದು, ಎಲೆಕ್ಟ್ರಾನಿಕ್ಸ್ದು, ಆಮೇಲೆ ಈ ಥರ ಪೈಥಾನ್, ಇವೆಲ್ಲ 3 ಕ್ರೆಡಿಟ್ ಸಬ್ಜೆಕ್ಟ್ಸ್, ಓಕೆನಾ. ಇವೆಲ್ಲ 3 ಕ್ರೆಡಿಟ್ಸ್ ಇರೋದ್ರಿಂದ ಈಗ ಅಷ್ಟೊಂದು ವಿಟೇಜ್ ಇರಲ್ಲ. ಬಟ್ ಮೇನ್ ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥ್ಸ್ ಈ ಒಂದು ಸಬ್ಜೆಕ್ಟ್ಗಳಿಗೆ ಟೋಟಲ್ 4 ಕ್ರೆಡಿಟ್ಸ್ ಅನ್ನೋದು ಇರುತ್ತೆ. ಈ ಥರ ಟೋಟಲ್ ಎಷ್ಟು ಸಬ್ಜೆಕ್ಟ್ ಇರ್ತವೆ ನಿಮಗೆ, ಒಬ್ಬರಿಗೆ 7-8 ಸಬ್ಜೆಕ್ಟ್ ಇರ್ತವೆ. 1 ಕ್ರೆಡಿಟ್ ಸಬ್ಜೆಕ್ಟ್ ಟಿಕ್ ಆಗ್ತಿರಲ್ಲ, ಅವೆಲ್ಲ 1 ಕ್ರೆಡಿಟ್ಸ್ ಆಗಿರುತ್ತೆ. ಈ ಎಲ್ಲ ಸಬ್ಜೆಕ್ಟ್ಗಳು ಸೇರಿ ಟೋಟಲ್ 40 ಇರ್ತವೆ. ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಟೋಟಲ್ ಆಗಿ ಹೇಳ್ತೀರ ನಾನು. ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಸೇರಿಬಿಟ್ಟು ಟೋಟಲ್ ಆಗಿ 24 ಕ್ರೆಡಿಟ್ಸ್ ಬರಬೇಕು ತರ್ಡ್ ಸೆಮ್ ಎಂಟ್ರಿ ಆಗೋಕ್ಕೆ. ಇಲ್ಲ 24 ಕ್ರೆಡಿಟ್ಸ್ ಆಗಲಿಲ್ವಾ, ಅದು ಮ್ಯಾಟ್ರ್ ಅಲ್ಲ, ನಿಮಗೆ ಇಯರ್ ಬ್ಯಾಕ್ ಅನ್ನೋದು ಬರುತ್ತೆ. ತರ್ಡ್ ಸೆಮ್ಗೆ ಎಂಟ್ರಿ ಆಗಬೇಕಂದ್ರೆ ನಿಮಗೆ ಮಿನಿಮಮ್ 24 ಕ್ರೆಡಿಟ್ಸ್ ಇರಲೇಬೇಕಾಗಿರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ, ಓಕೆನಾ. ಈಗ ಒಂದು ಸ್ವಲ್ಪ ಕ್ಲಿಯರ್ ಐಡಿಯಾ ಬಂತಂದರೆ, ಈಗ ಫಸ್ಟ್ ಸೆಮಿಸ್ಟರ್ಲಿ 20 ಕ್ರೆಡಿಟ್ಸ್ ಇರುತ್ತೆ, ಸೆಕೆಂಡ್ ಸೆಮಿಸ್ಟರ್ 20 ಕ್ರೆಡಿಟ್ಸ್ ಇರುತ್ತೆ, ಟೋಟಲ್ ಆಗಿ ಬಂದು 40 ಕ್ರೆಡಿಟ್ಸ್ ಇರುತ್ತೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಸೇರಿ ಟೋಟಲ್ 24 ಕ್ರೆಡಿಟ್ಸು ನಿಮಗೆ ಇರಲೇಬೇಕು. ಅಂದರೆ ನೀವು ಪಾಸ್ ಆದರೆ ಸಾಕು, ಕ್ರೆಡಿಟ್ಸ್ ಅನ್ನೋದು ಬರುತ್ತೆ. ಇನ್ನು ಸ್ವಲ್ಪ ಜನ ಕ್ರೆಡಿಟ್ಸ್ ಅಂದರೆ ನಾವು ರ್ಯಾಂಕ್ ತೆಗಿಬೇಕು, ಡಿಸ್ಟಿಂಕ್ಷನ್ಸ್ ಬರಬೇಕು, 9+ ಏಜ್ ಆ ಥರ ಎಲ್ಲ. ಜಸ್ಟ್ ಒಂದು ಸಬ್ಜೆಕ್ಟ್ನ ಪಾಸ್ ಆದರೆ ಆ ಕ್ರೆಡಿಟ್ಸ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. ಟೋಟಲ್ ಆಗಿ ನಿಮಗೆ 24 ಕ್ರೆಡಿಟ್ಸ್ ಅನ್ನೋದಿರುತ್ತೆ. 24 ಕ್ರೆಡಿಟ್ಸ್ ಅನ್ನೋದು ತೊಗೊಳ್ಳೇಬೇಕಾಗಿರುತ್ತೆ ನಿಮಗೆ ತರ್ಡ್ ಸೆಮ್ ಎಂಟ್ರಿ ಆಗೋಕ್ಕೆ, ಟೋಟಲ್ 40ಅಲ್ಲಿ, ಓಕೆನಾ. ಇದಿಷ್ಟು ನಿಮಗೆ ತರ್ಡ್ ಸೆಮ್ ಎಂಟ್ರಿ ಆಗಾಯಿತು. ಇನ್ನೊಂದು ಮೇನ್ ಇಂಪಾರ್ಟೆಂಟು, ಇವಾಗ 7th ಸೆಮ್ ಸ್ಟೂಡೆಂಟ್ಸ್ಗೆ ಬರ್ತೀನಿ. ಸ್ವಲ್ಪ ಜನ 7th ಸೆಮ್ ಸ್ಟೂಡೆಂಟ್ಸ್ ಆಲ್ರೆಡಿ ಇಯರ್ ಬ್ಯಾಗ್ ತಿಳ್ಕೊಂಡಿರ್ತಾರೆ, ಆಲ್ರೆಡಿ ಕ್ರೆಡಿಟ್ಸ್ ಇರ್ತಾರೆ. ಇವತ್ತು ನೀವು 6th ಸೆಮಿಸ್ಟರ್ ಬೇರೆ ಒಂದು ಸೆಮಿಸ್ಟರ್ ನೋಡಬೇಕಾಗಿದ್ರೆ ತಿಳ್ಕೊಳ್ಳಿ. ನಿಮಗೆ ಟೋಟಲ್ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ 40 ಕ್ರೆಡಿಟ್ಸ್ ಇರುತ್ತೆ ಅಂತ ಹೇಳಿದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ಲಿ ಇವನ್ ಯಾವುದೇ ಥರ ಒಂದು ಸಬ್ಜೆಕ್ಟು ಬ್ಯಾಕ್ ಇರಲೇಬಾರ್ದು. ಇವನ್ ಟಿಕ್ಕಿಂಗ್ ಸಬ್ಜೆಕ್ಟ್ ಅಷ್ಟೇ, ಒಂದೇ ಒಂದು ಸಬ್ಜೆಕ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರಲ್ಲಿ ಬ್ಯಾಕ್ ಇರಲೇಬಾರ್ದು 7th ಸೆಮ್ ಎಂಟ್ರಿ ಆಗೋಕ್ಕೆ. 7th ಸೆಮ್ ಎಂಟ್ರಿ ಆಗಬೇಕಂದ್ರೆ ನಿಮಗೆ ಫಸ್ಟ್ ಇಯರ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಗಳು ಕ್ಲಿಯರ್ ಆಗಲೇಬೇಕು. ಆಫ್ಟರ್ ಸೆಕೆಂಡ್ ಸೆಮ್ ಬಿಟ್ಬಿಡಿ, ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಗಳು ಕ್ಲಿಯರ್ ಆಗಿರಬೇಕು, ಅಂದರೆ ಪಾಸ್ ಆಗಿರಲೇಬೇಕು ನಿಮಗೆ 7th ಸೆಮ್ ಎಂಟ್ರಿ ಆಗೋಕ್ಕೆ. ಇಲ್ಲಾಂದರೆ ನಿಮಗೆ ಅಲ್ಲಿ ಕೂಡ ಬ್ಯಾಕ್ಲಾಗ್ ಅಂತ ಬಂದು ನಿಮಗೆ ಬ್ಯಾಕ್ಲಾಗಲ್ಲ, ಇಯರ್ ಬ್ಯಾಕ್ ಅನ್ನೋ ಬಂದ್ಬಿಡುತ್ತೆ. ಈಗ ನೋಡಿ, ಎಷ್ಟೋ ಜನ ಈಗ 8th ಸೆಮಿಸ್ಟರ್ಲಿರೋಂಥ ಸ್ಟೂಡೆಂಟ್ಸ್ಗಳು ಇಯರ್ ಬ್ಯಾಕಿಂದ ಒಂದೊಂದು ವರ್ಷ ಟೈಮ್ ವೇಸ್ಟ್ ಮಾಡಿದ್ದಾರೆ, ತುಂಬಾ ಕಷ್ಟಪಡ್ತಿದ್ದಾರೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಬ್ಯಾಕ್ಲಾಗ್ ಇಟ್ಕೋಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ನೀವು ಇದೇ ನಮ್ಮ ಒಂದು ಎದೆಯೋದು ಯೂಟ್ಯೂಬ್ ಚಾನಲ್ ನೀವು ಪ್ಲೇ ಲಿಸ್ಟ್ ನೋಡ್ತಾಯಿದ್ರೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿಗೂ ವೀಡಿಯೋಸ್ ಹಾಕ್ತಾಯಿದ್ದೀವಿ. ಇವನ್ ಥರ್ಡ್ ಸೆಮಿಸ್ಟರ್ಗೆ, 5th ಸೆಮಿಸ್ಟರ್ಗೆ, 6th ಸೆಮಿಸ್ಟರ್ಗೆ ಎಲ್ಲ ಒಂದು ಸಬ್ಜೆಕ್ಟ್ಗಳು ನಿಮ್ಗೆ ಏನೇನು ಬೇಕು, ಎಜುಕೇಷನ್ ಪರ್ಪಸ್ದು, ಅಂದರೆ ಎಕ್ಸಾಂಪಲ್ ನಿಮಗೆ ಎಕ್ಸಾಮ್ ರಿಲೇಟೆಡ್ ಪಾಸ್ ಆಗೋಕ್ಕೆ ಏನೇನು ಬೇಕು ಎಲ್ಲ ಥರ ಮೆಟೀರಿಯಲ್ಸು ಕೊಡ್ತಾಯಿದ್ದೀವಿ. ವಿಡಿಯೋ ಲೆಕ್ಚರ್ ಸಿಗ್ತಿದೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು, ಕ್ವೇರೀಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವೆಲ್ಲ ಪ್ರೊವೈಡ್ ಮಾಡ್ತಾ ಅಂತಲೇ ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ಆಗಿದ್ಮೇಲೆ ನೀವು ಪಾಸ್ ಆಗಲೇಬೇಕಾಗಿರುತ್ತೆ ಫಸ್ಟ್ ಇಯರಲ್ಲಿ. ಫಸ್ಟ್ ಇಯರ್ ನಿಮ್ದೆಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ರೆ 7th ಸೆಮಿಸ್ಟರ್ ಈಸಿ ಆಗುತ್ತೆ. ಇನ್ನೊಂದು ಸರಿ ಮತ್ತೆ ಹೇಳ್ತೀನಿ, ಫಸ್ಟ್ ಇಯರ್ಲಿ ಯಾವುದೇ ಕಾರಣಕ್ಕೂ ಸಬ್ಜೆಕ್ಟ್ನ ಬ್ಯಾಕ್ ಇಟ್ಕೊಳ್ಳೇಬಾರ್ದು. ಆಮೇಲೆ ಸ್ವಲ್ಪ ಜನ ಈಗ ಬ್ಯಾಕ್ಲಾಗ್ ಬರುತ್ತೆ ಫಸ್ಟ್ ಸೆಮಿಸ್ಟರ್ಲಿ ಬ್ಯಾಕ್ಲಾಗ್ ಅಂತ ಬರುತ್ತೆ ಅಂತ ಹೇಳ್ತೀರಾ. ಯಾಕೆ ಬರುತ್ತೆ ಅಂದರೆ, ನೀವು PUCಲೇ ಮಾಡ್ತೀರಾ, ಡೈಲಿ ಓದ್ಕೊಂಬಂದು ಚೆನ್ನಾಗಿ ಓದ್ಕೊಂಬಂದಿರ್ತೀರ. ಬಟ್ ಆದರೆ ಇಲ್ಲಿ ಯಾವಾಗ ಇಂಜಿನಿಯರ್ ಜಾಯ್ನ್ ಆಗ್ತೀರಾ, ಇಲ್ಲಿ ನಿಮಗೆ ಡೈಲಿ ಓದಿಸಲ್ಲ ಯಾರು. ಅಲ್ಲಾದ್ರೆ ಟೀಚರ್ಸ್ ಹೇಳ್ಕೊಡ್ತಾರೆ, ಇಲ್ಲಿ ಯಾರು ಓದಿಸಲ್ಲ. ಮತ್ತು ನಿಮ್ಮ ಪೇರೆಂಟ್ಸ್ ಕೂಡ ನಿಮ್ಮನ್ನೇನು ಕೇಳಲ್ಲ.
ಓದಿದ್ರೆ ಓದಿ, ಆಮೇಲೆ ನಿಮ್ಮ ಫ್ರೆಂಡ್ಸು ಅಷ್ಟೇ ಅಲ್ಲಿ ಡೈಲಿ ಓದೋಕ್ಕೆ ಹೆಲ್ಪ್ ಮಾಡ್ತೀರಿ, ಇಲ್ಲಿ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಓದ್ತೀರಾ. ಇದು ನಿಮಗೆ ಸ್ಟಾರ್ಟಿಂಗು ಆ ಒಂದು ಎನ್ವಿರಾನ್ಮೆಂಟಿಗೆ ಸೆಟ್ ಹಾಕಿ ಟೈಮನ್ನು ತೊಗೋತದೆ. ಇದಕ್ಕಾಗಿ ನಿಮಗೆ ಫಸ್ಟ್ ಇಯರಲ್ಲಿ ಬ್ಯಾಕ್ಲಾಗ್ಸ್ ಬಂದಿರುತ್ತೆ. ಸೆಕೆಂಡ್ ಸೆಮಿಸ್ಟರ್ಲಿ ಈ ಥರ ಹಿಂಗೆ ಆಗಿದ್ಮೇಲೆ ಬೇಗನೆ ಸರಿ ಮಾಡ್ಕೊಂಡು ಫೇಲ್ ಆಗಿದ್ರೆ ಬೇಗನೆ ಪಾಸ್ ಆಗಿ, ಏಕೆಂದರೆ ನಿಮಗೆ ಸಮ್ಮರ್ ಎಕ್ಸಾಮ್ಸ್ ಅಂತ ಬರ್ತವೆ, ಆಮೇಲೆ ನಿಮಗೆ ಮೇಕಪ್ ಎಕ್ಸಾಮ್ಸ್ ಅಂತ ಬರ್ತವೆ, ಮತ್ತು ಅದಾಗಿದ ತಕ್ಷಣ ನಿಮಗೆ ಸಪ್ಲಿಮೆಂಟ್ರಿ ಅಂತ ಬರ್ತವೆ. ಇಷ್ಟೆಲ್ಲ ಎಕ್ಸಾಮಲ್ಲಿ ಯಾವುದೋ ಒಟ್ಟಿನ ಫಸ್ಟ್ ಇಯರ್ಲಿರೋ ಎಲ್ಲ ಸಬ್ಜೆಕ್ಟ್ನ ಕ್ಲಿಯರ್ ಮಾಡಿಕೊಂಡು ಪಾಸ್ ಆಗಿಲ್ಲ ಅಂದರೆ ಪಾಸ್ ಆಗಿಬಿಡಿ, ಇಲ್ಲಾಂದರೆ ಒಂದೊಂದು ವರ್ಷ ವೇಸ್ಟ್ ಆಗುತ್ತೆ. ಆ 1 ಇಯರ್ ವೇಸ್ಟ್ ಆದಾಗ ಸ್ಟೂಡೆಂಟ್ ಯಾವ ಲೆವೆಲ್ ಬೇಕಾದ್ರೆ ಹೋಗ್ತಾರೆ, ಅವ್ರದ್ದೊಂದು ಆತ್ಮವಿಶ್ವಾಸ ಅನ್ನೋದು ಕಳ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ದು ಎಷ್ಟಾಗುತ್ತೆ ಅಷ್ಟು ಫಸ್ಟ್ ಇಯರ್ಲಿರೋ ಸಬ್ಜೆಕ್ಟ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಕಮಿಂಗ್ಸ್ ಎಲ್ಲ ಒಂದು ಸೆಮಿಸ್ಟರ್ ನೀವು ನಮ್ಮ ಒಂದು ಎದೆಯೋದು ಫಾಲೋ ಮಾಡಿ. ಇಲ್ಲಾಂದರೆ ವಿದ್ಯಾರಿ ಅಂತ ವೆಬ್ಸೈಟ್ ಇದೆ ನಮ್ಮದೇ ಒಂದು, ಅದ್ರಲ್ಲಿ ನಿಮ್ಗೆ ಎಲ್ಲ ಮೆಟೀರಿಯಲ್ಸು ಸಿಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು, ಬೇರೆಯವ್ರು ಅಪ್ಲೋಡ್ ಮಾಡ್ಬೋದು. ಎಲ್ಲ ನೋಡಿಕೊಂಡು ಕ್ಲಿಯರಾಗಿ ಬೇಗನೆ ಎಲ್ಲ ಒಂದು ಈ ಒಂದು ಚಾನಲ್ ನೀವು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಅಲ್ಲೇ ಎಲ್ಲ ನೋಟ್ಸ್ಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಈ ಒಂದಿಷ್ಟು ಇಯರ್ ಬ್ಯಾಗ್ದು ನಿಮಗೆ ಇನ್ಫಾರ್ಮೇಷನ್ ಸಾಕಷ್ಟು ಜನ ಕೇಳ್ತಿದ್ದೆ. ಯಾಕಂದರೆ ತುಂಬ ಕ್ವಶನ್ಸ್ ನೋಡಿದೆ ನಾನು, ಇಯರ್ ಬ್ಯಾಗ್ ಬಗ್ಗೆ ಹೇಳಿ, ಇಯರ್ ಬ್ಯಾಗ್ ಅಂದರೆ ಹೆಂಗೆ, ಇಯರ್ ಬ್ಯಾಗಿಂದ ಹೊರಗಡೆ ಬರ್ಬೇಕಂದ್ರೆ ಏನು ಅಂತ ಹೇಳಿದ್ರು. ಏನಿಲ್ಲ, ನೀವು ಸಪ್ಲಿಮೆಂಟ್ರಿ ಆಯಿತು ಯಾವುದೇ ಒಂದು ಅಟೆಂಪ್ಟಲ್ಲಿ ಆ ಒಂದು ಕ್ರೆಡಿಟ್ಸ್ಗೆ ಮ್ಯಾಚ್ ಆಗಿರುತ್ತೆ ಎಲ್ಲ ಸಬ್ಜೆಕ್ಟ್ಗೂ ಪಾಸ್ ಆಗಿ ಫಸ್ಟ್ ಇಯರ್ಲಿ 7 ಸೆಮಿಸ್ಟರ್ ಹೋಗ್ಬೇಕಂದ್ರೆ, 3rd ಸೆಮ್ಗೆ ಎಂಟ್ರಿ ಆಗಬೇಕಂದ್ರೂ ನೀವು ಮಿನಿಮಮ್ 24 ಕ್ರೆಡಿಟ್ಸ್ ಬೇಕೇ ಬೇಕು. ಇಷ್ಟು ಇನ್ಫಾರ್ಮೇಷನ್ಸ್ ಇಯರ್ ಬೇಕಾಗಿತ್ತು. ಮತ್ತೆ ಏನಾದ್ರು ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಒಂದು ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ, ಇಲ್ಲಾಂದರೆ ಡೆಡಿಕೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ವಿಡಿಯೋ ಅಷ್ಟೇ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.